ಹನೂರು ಎನ್ಕೌಂಟರ್ ವಿಚಾರದಲ್ಲಿ ಮಾಜಿ ಸಿಎಂ ಕೂಡ ಈಗ ಗರಂ ಆಗಿದ್ದಾರೆ. ಶಿವಕುಮಾರ್ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಈಗ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಹೇಳಿದ್ದಾರೆ ಸಂಸದರು. ಅರಣ್ಯ ಇಲಾಖೆಯ ಫೈರಿಂಗ್ ವಿರುದ್ಧ ಬೊಮ್ಮಾಯಿ ಆರೋಪ ಇದು. ಅರಣ್ಯ ಇಲಾಖೆ ಹೇಳ್ತಾ ಇರೋದು ಕಾರಣ ನಿಜ ಅಲ್ಲ ಅಂದಿದ್ದಾರೆ. ಬೇಜವಾಬ್ದಾರಿ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಈಗ ಬೊಮ್ಮಾಯಿ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕಾಗತ್ತೆ, ತಕ್ಷಣವೇ ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಹೀಗೆ ವಿಪಕ್ಷಗಳು ಈಗ ಇದೇ ಒಂದು ಪ್ರಕರಣವನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು, ಎಲ್ಲ ರೂಲ್ಸ್ಗಳನ್ನೇ ಇವರು ಬ್ರೇಕ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಅತ್ಯಂತ ಬೇಜವಾಬ್ದಾರಿಯಾಗಿ ಅರಣ್ಯ ಇಲಾಖೆ ನಡ್ಕೊಂಡಿದೆ. ಅರಣ್ಯದ ಸುತ್ತಲಿರುವಂಥ ಜನರು ಮತ್ತು ಅರಣ್ಯಕ್ಕೆ ಒಂದು ನಿಕಟವಾಗಿರುವಂಥ ಸಂಬಂಧ ಇರ್ತದೆ. ಅದು ಅರಣ್ಯ ಇಲಾಖೆಗೂ ಕೂಡ ಗೊತ್ತಿರ್ತದೆ. ಬಹುತೇಕವಾಗಿ ಅಲ್ಲಿರೋ ಗಾರ್ಡ್ಸ್ಗೆ ಮತ್ತು ಲೋವರ್ ಲೆವೆಲ್ ಅರಣ್ಯ ಅಧಿಕಾರಿಗಳಿಗೆ ಹೂ ಈಸು ಅಂತಲೂ ಕೂಡ ಗೊತ್ತಿರ್ತದೆ. ಹೀಗೆಲ್ಲ ಇರುವಾಗ ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದರೆ ಅದು ಖಂಡಿತವಾಗೂ ಅವ್ರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಬೇಕು, ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದರೆ ಆಗೋದಿಲ್ಲ, ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗಬೇಕು. ಕುಟುಂಬದವರು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಿದ್ರೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾರೆ. ಹೌದು, ಖಂಡಿತವಾಗೂ. ಯಾಕಂದರೆ ಸ್ಥಳೀಯರಿಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಈ ಥರದ ಹಲವಾರು ಘಟನೆಗಳು, ಶೂಟ್ ಆಗಲಿರು ಬೇರೆ ಬೇರೆ ಥರ ಘಟನೆಗಳು ಅಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ. ಹೀಗಾಗಿ ಒಂಥರ ಹ್ಯಾರಾಸ್ಮೆಂಟ್ ಇದೆ ಅಲ್ಲಿ ಲೋಕಲ್ ಜನರಿಗೆ. ಅದೆಲ್ಲವೂ ಕೂಡ ಈಗ ಉಳ್ಬಣ ಆಗಿ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಮತ್ತು ಅವ್ರ ಕಚೇರಿಯಲ್ಲಿ ಧ್ವಂಸ ಮಾಡುವಂಥ ಕೆಲಸ ನ್ಯಾಚುರಲಿ ಅದಾಗಿದೆ. ಸರ್ಕಾರ ಎಚ್ಚೆತ್ಕೋಬೇಕು, ಕೂಡಲೇ ಅವ್ರನ್ನ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಮತ್ತು